ಗೆಳೆಯರೇ ಮತ್ತು ಗೆಳತಿಯರೇ, ಭಾಷೆಗಳ ನಡುವೆ ಪ್ರೀತಿ, ಅಭಿಮಾನ, ಆಪ್ಯಾಯತೆ ಎಂಬುದು ಇರಬೇಕೇ ಹೊರತು ದ್ವೇಷ, ಶತ್ರುತ್ವ, ಪೈಪೋಟಿ ಅಲ್ಲ. ಅಂತಹ ಹೀನ ಭಾವನೆಗಳು ಬೆಳೆಯಲೂಬಾರದು, ಬರಲೂಬಾರದು. ಆದ್ರೆ ಇಂತಹ ನಕಾರಾತ್ಮಕ ಭಾವನೆಗಳನ್ನ ಬೆಳೆಸುವವರನ್ನ, ಬರುವಾಗೆ ಮಾಡೋರನ್ನ ರಣಏಡಿಗಳು ಅಂತ ಕರೀತಾರೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ, ಕಮಲ್ ಹಾಸನ್ ಮತ್ತು ಅವನಂತೆ ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿ ಮರ್ಯಾದೆ ಕಳೆದುಕೊಂಡಂತಹ ಕೆಲವು ನಟರೇ. ಇವತ್ತಿನ ಈ ವಿಡಿಯೋದಲ್ಲಿ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಬೇಕು ಅಂತಾನೆ ಕೀಳಾಗಿ ಮಾತನಾಡಿದ್ದಾದ್ರೂ ಯಾಕೆ? ಶಿವರಾಜ್ ಕುಮಾರ್ ಮುಂದಿನ ಜನ್ಮ ಅಂತಿದ್ರೆ ನಾನು ಕಮಲ್ ಹಾಸನ್ ಎಂಟಿ ಆಗ್ತೀನಿ ಅಂದಿದ್ಯಾಕೆ? ಕಿಂದರ್ ಜೋಕಿ ಸಿನಿಮಾ ಥಿಯೇಟರ್ಗೆ ನುಗ್ಗಿ ರವಿಚಂದ್ರನ್ ಮನೆಗೆ ಕಲ್ಲು ಹೊಡೆಯಲು ಪ್ರಯತ್ನ ಪಟ್ಟಿದ್ದಾದ್ರೂ ಯಾರು? ತಮಿಳುನಾಡಿಗೆ ಹೋಗಿ ರಮ್ಯಾ ಮಾಡಿದ ಆ ಎಡವಟ್ಟಾದ್ರೂ ಏನು? ರಜನಿಕಾಂತ್ ಜಾಡಿಸಿ ಒದಿಬೇಕು ಅಂತ ಕನ್ನಡಿಗರಿಗೆ ಹೇಳಿದ್ದಾದ್ರೂ ಯಾಕೆ? ಎಂಬ ಎಲ್ಲ ಕುತೂಹಲ ಭರಿತ, ರಹಸ್ಯಕಾರಿ, ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ. ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಇನ್ನು ಕಮಲ್ ಹಾಸನ್ ಎಂಬ ಅಪಾಪೋಲಿ ಥರ್ಡ್ ಗ್ರೇಡ್ ನಟ ತನ್ನ ಥಗ್ ಲೈಫ್ ಎಂಬ ಹೊಸ ಚಿತ್ರದ ಪ್ರೀ ರಿಲೀಸ್ ಫಂಕ್ಷನ್ಗೆ ಶಿವರಾಜ್ ಕುಮಾರ್ನ ಕರೆದು ಅವರ ಮುಂದೆ ಕನ್ನಡ ಮತ್ತು ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ 8 ಕೋಟಿ ಕನ್ನಡಿಗರು ರೊಚ್ಚಿಗೆದ್ದು ಅವನ್ನ ಬಾಯಿಗೆ ಬಂದ ಹಾಗೆ ಬೈದು ಅವನ ಚಿತ್ರವನ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಸಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಭೂತಪೂರ್ವವಾದ ಎಲ್ಲ ಮೆಚ್ಚುವ ರೀತಿ ಒಗ್ಗಟ್ಟನ್ನ ತೋರಿಸಿದ್ರು. ಆದ್ರೆ ಈ ಅಯೋಗ್ಯ ಈ ರೀತಿ ಹೇಳಿಕೆ ಕೊಟ್ಟು ಜನರ ಮಧ್ಯ, ರಾಜ್ಯಗಳ ಮಧ್ಯ ತಂದಿಕ್ಕುವ ಕೆಲಸ ಮಾಡಿ ಮಜಾ ತೆಗೆದುಕೊಂಡಿದ್ದು ಹೊಸದೇನಲ್ಲ. ಅಷ್ಟಕ್ಕೂ ಇವನ ಚರಿತ್ರೆ ಆದ್ರೂ ಎಂತಹದ್ದು. ತಾನು ಸಿನಿಮಾದಲ್ಲಿ ನಟಿಸಿದ ಪ್ರತಿ ಹೆಂಗಸಿನ ಜೊತೆಗೆ ಸಂಬಂಧ ಇಟ್ಟುಕೊಂಡು ಇಬ್ಬಿಬ್ರು ಹೆಂಡತೀರು ಸಾಲದು ಅಂತ ತಮಿಳಿನ ಸ್ಟಾರ್ ನಟಿ ಗೌತಮಿ ಜೊತೆ ಒಂದಷ್ಟು ವರ್ಷಗಳ ಕಾಲ ಸಹಜೀವನ ನಡೆಸಿ ಅವಳಿಗೂ ಹಿಂಸೆ ಕೊಟ್ಟು ಅವಳನ್ನ ಮನೆಯಿಂದ ಆಚೆ ಹಾಕಿದ್ದ. ಇದರಿಂದ ಬೇಜಾರಾದ ಗೌತಮಿ ಇವನು ಕುಡಿದು ತನಗೆ ಕೊಡುವ ಹಿಂಸೆಯ ಬಗ್ಗೆ, ಮಾಡುತ್ತಿದ್ದ ಗಲಾಟಿ ಬಗ್ಗೆ ಎಲ್ಲಾ ಕಡೆ ಹೇಳ್ಕೊಂಡಿದ್ಲು. ಇನ್ನು ಇದೇ ಮಧ್ಯದಲ್ಲಿ ವಿಶ್ವರೂಪಂ ಎಂಬ ಸಿನಿಮಾ ತೆಗೆದು ಮುಸ್ಲಿಮರಿಗೂ ನಮಗೂ ತಂದಿಕ್ಕುವ ಕೆಲಸ ಮಾಡಿದ್ದ. ಇನ್ನ ಆ ಸಿನಿಮಾನ ಜಯಲಲಿತಾ ಬ್ಯಾನ್ ಮಾಡಿದಾಗ ರಸ್ತೆಯಲ್ಲಿ ಅಳುತ್ತಾ ಅವಳ ಕಾಲಿಗೆ ಬಿದ್ದು ಆಗೋ ಈಗೋ ಬಚಾವಾಗಿದ್ದ. ಈಗೇನೋ ನಮ್ಮ ಕನ್ನಡ ಭಾಷೆಗೆ ಇವನು ಅಪಮಾನ ಮಾಡಿ ಕ್ಷಮೆ ಕೇಳದೆ ಇರುವುದರಿಂದ ಇವನಿಗೆ ರಾಜ್ಯಸಭೆಯಲ್ಲಿ ಸೀಟ್ ಕೊಡುವುದಾಗಿ ತಮಿಳಿನ ಸರ್ಕಾರ ಹೇಳಿದೆ. ಇವನ ಆ ಥಗ್ ಲೈಫ್ ಸಿನಿಮಾ ಅಂತೂ ಅಟ್ಟರ್ ಫ್ಲಾಪ್ ಆಗಿ ಜನ ಯಾರೂ ನೋಡದೆ ಒಂದೇ ವಾರಕ್ಕೆ ಡಬ್ಬಾ ಸೇರ್ಕೋತು. ಆದ್ರೆ ಇಂತಹ ಅಪಾಪೋಲಿನ ನಮ್ಮ ಕನ್ನಡದ ನಟನೊಬ್ಬ ಬಾಯಿಗೆ ಬಂದ ಹಾಗೆ ಹೊಗಳಿ ಆತ ತಬ್ಬಿಕೊಂಡಿದ್ದರಿಂದ ನಾನು ಮೂರ್ ದಿನ ಸ್ನಾನ ಮಾಡಿರ್ಲಿಲ್ಲ. ನನಗೆ ಮುಂದಿನ ಜನ್ಮ ಅಂತಿದ್ರೆ ಹೆಣ್ಣಾಗಿ ಹುಟ್ಟಿ ಅವನನ್ನೇ ಮದುವೆ ಆಗ್ತೀನಿ ಅಂತ ತಲೆನೇ ಇಲ್ಲದ ಹಾಗೆ ಇಂಟರ್ವ್ಯೂನಲ್ಲಿ ಮಾತನಾಡುತ್ತಿದ್ದ. ಈ ರೀತಿ ಮಾತನಾಡುತ್ತಿರುವ ಈ ನಟನ ಅಪ್ಪ ಏನು ಕಡಿಮೆ ಇಲ್ಲ, ಅವನು ಸಾಮಾನ್ಯನಂತೂ ಅಲ್ಲವೇ ಅಲ್ಲ. ಇಂತಹ 100 ಕಮಲ್ ಹಾಸನ್ನ ತಂದು ಅವನ ಮುಂದೆ ಹಾಕಿದ್ರು ಅವನಿಗೆ ಸಾಟಿ ಇಲ್ಲ. ಅದೇ ನಮ್ಮ ಕನ್ನಡದ ಹೊರನಟ, ನಟ ಸಾರ್ವಭೌಮ, ಕೆರಳಿದ ಸಿಂಹ ಡಾಕ್ಟರ್ ರಾಜ್ಕುಮಾರ್. ಇಂಥವರ ಮಗನಾಗಿ ಹುಟ್ಟಿ ಈ ಶಿವರಾಜ್ ಕುಮಾರ್ ಎಂಬ ಭಾಷೆಯ ಬಗ್ಗೆ ಅಭಿಮಾನನೇ ಇಲ್ಲದ ನಟ ಆ ಕಮಲ್ ಹಾಸನ್ನ ಉಗುಳ್ತಾ ಇದ್ರೆ, ಅವನಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾ ಇದ್ರೆ ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ಅವರವರ ಹಣೆ ಬರಹ ಅಷ್ಟೇ. ಇಲ್ಲಿ ಒಂದನ್ನ ಗಮನಿಸಬೇಕು, ಕಮಲ್ ಹಾಸನ್ ಕೊಟ್ಟ ತಲೆ ಇಲ್ಲದ ಹೇಳಿಕೆಗೆ ಇಷ್ಟೆಲ್ಲ ಗಲಾಟೆ ಬೇಕಿತ್ತ ಅಂದ್ರೆ ತುಂಬಾನೇ ಬೇಕಿತ್ತು, ತುಂಬಾ ಬೇಕಿತ್ತು. ಕಾರಣ ತಮಿಳು ಮತ್ತು ಕನ್ನಡ ಭಾಷೆಯ ಜಗಳ, ಪೈಪೋಟಿ, ಸ್ಪರ್ಧೆ ಇವತ್ತಿನಿಂದಲ್ಲ, ಶತಮಾನಗಳಷ್ಟು ಹಳೆಯದು. ನಮ್ಮ ಮೇಲೆ ಈ ರೀತಿ ಕಾಲು ಕರೆದು ಜಗಳಕ್ಕೆ ಬಿದ್ದ ಇವ್ರ ಮೇಲೆ ನಾವು ಪ್ರತಿ ಬಾರಿ ತಿರುಗಿ ಬಿದ್ದಿದ್ದೀವಿ, ಸರಿಯಾಗಿ ಪಾಠ ಕೂಡ ಕಲಿಸಿದ್ದೀವಿ. ರಾಜರ ಕಾಲದಿಂದಲೇ ಅವರ ನಡುವೆ ಯುದ್ಧಗಳು ನಡೀತಾನೆ ಇದೆ. ಅಷ್ಟೇ ಏಕೆ ಇಮ್ಮಡಿ ಪುಲಿಕೇಶಿ ಅವರ ಎಲ್ಲಾ ರಾಜರನ್ನ ಸೋಲಿಸಿದ್ದ. ಹೊಯ್ಸಳರ ವಿಷ್ಣುವರ್ಧನ ತಲಕಾಡನ್ನು ಮುತ್ತಲು ಬಂದು ಅವರನ್ನ ಅಟ್ಟಾಡಿಸಿ ಹೊಡೆದಿದ್ದ ಕೂಡ. ಅದೆಲ್ಲ ಆಗಿರಲಿ. ಇನ್ನು ಈ ಭಾಷೆ ಹುಟ್ಟಿನ ಬಗ್ಗೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ಮಾತು ಇದು ಎಂತ ಗಂಭೀರವಾದ ವಿಷಯ ಅಂತ ಅಂದ್ರೆ ಇದ್ರ ಬಗ್ಗೆ ಡಿಗ್ರಿಯಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಚರಿತ್ರೆ ಎಂಬ ಒಂದು ಪಾಠನೇ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ, ಸಂಸ್ಕೃತದಿಂದ ಕೂಡ ಕನ್ನಡ ಹುಟ್ಟಿಲ್ಲ. ನಮ್ಮದೇ ಆದ ಸ್ವಂತ ಲಿಪಿ ಕನ್ನಡಕ್ಕೆ ಇದೆ. ನಮ್ಮ ಭಾಷೆ ಕೆಲವು ಪದಗಳನ್ನ ಬೇರೆ ಭಾಷೆಗಳಿಂದ
ಎರವಲು ಪಡೆದಿರ್ಬೋದು, ಆದ್ರೆ ಯಾವ ಭಾಷೆಯಿಂದನೂ ಹುಟ್ಟಿಲ್ಲ ಅಂತ ಇದರ ಬಗ್ಗೆ ನೂರಾರು ವರ್ಷಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಇಂತಹ ಸುಳ್ಳುಗಳನ್ನ ಹೇಳೇ ಅಲ್ವೇ ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಬರದಂತೆ ತಮಿಳರು ತಡೆದಿದ್ದು. ಇಂತಹ ಒಂದು ಗಂಭೀರ ವಿಷಯದ ಬಗ್ಗೆ ಕಮಲ್ ಹಾಸನ್ ಎಂಬ ಅಯೋಗ್ಯ ಮಾತನಾಡಿದ್ದ. ಈ ಶಿವರಾಜ್ ಕುಮಾರ್ ಅದನ್ನ ನೋಡುತ್ತಾ ಕುಳಿತಿದ್ದ. ಹೋಗ್ಲಿ, ಈ ಶಿವರಾಜ್ ಕುಮಾರ್ ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ, ಈತ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತಮಿಳುನಾಡಿನಲ್ಲೇ. ಇವರ ಸ್ಕೂಲ್ ಮತ್ತು ಕಾಲೇಜ್ ಎಜುಕೇಶನ್ ಎಲ್ಲ ನಡೆದಿದ್ದು ತಮಿಳುನಾಡಿನಲ್ಲೇ. ಇನ್ನು ಇವರು ಆಕ್ಟಿಂಗ್ ಕೂಡ ಕಲಿತಿದ್ದು ಚೆನ್ನೈನಲ್ಲೇ. ಈ ಎಲ್ಲಾ ಕಾರಣಗಳಿಂದ ಇವರಿಗೆ ಕನ್ನಡಕ್ಕಿಂತ ತಮಿಳಿನ ಬಗ್ಗೆನೆ ಪ್ರೀತಿ. ಅಷ್ಟೇ ಅಲ್ಲ, ಈಗ ಬೇರೆ ತಮಿಳು ಭಾಷೆಯ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಈ ಶಿವರಾಜ್ ಕುಮಾರ್ ನಟಿಸ್ತಿದ್ದಾರೆ ಕೂಡ. ಇನ್ನು ಈ ಶಿವರಾಜ್ ಕುಮಾರ್ಗೆ ಇದು ಹೊಸದು ಅಲ್ಲ. ಕೆಲವು ವರ್ಷಗಳ ಹಿಂದೆ ಬಾವ ಬಾಮೈದ ಸಿನಿಮಾದ ಶೂಟಿಂಗ್ ಮುಡುಕುತರೆಯಲ್ಲಿ ನಡೆಯುತ್ತಾ ಇದ್ದಾಗ ಅಲ್ಲಿ ಹೆಚ್ಚಾಗಿ ಈ ಶಿವರಾಜ್ ಕುಮಾರ್ ಎಲ್ಲರ ಹತ್ರ ತಮಿಳಿನಲ್ಲೇ ಮಾತನಾಡುತ್ತಾ ಇದ್ದುದರಿಂದ ದೊಡ್ಡ ಜಗಳ ಮತ್ತು ವಿವಾದನೆ ಆಗಿತ್ತು. ಆಮೇಲೆ ಆಗೋ ಈಗೋ ಅಲ್ಲಿ ಕ್ಷಮೆ ಕೇಳಿ ಅದನ್ನ ಮುಚ್ಚಾಕಿದ್ರು. ಇನ್ನು ಕಮಲ್ ಹಾಸನ್ ಏನೋ ಈ ರೀತಿ ಮಾತನಾಡದ, ಶಿವರಾಜ್ ಕುಮಾರ್ ಅದನ್ನ ನೋಡಿಯೂ ಸುಮ್ನಿದ್ರು ಅಂತ ಅಂದ್ರೆ ಬೇರೆ ನಟರು ಏನ್ ಮಾಡ್ತಾ ಇದ್ರು? ಯಶ್, ಧ್ರುವ ಸರ್ಜಾ, ಉಪೇಂದ್ರ, ಸುದೀಪ್ ಏಕೆ ಈ ಗಲಾಟೆ ಬಗ್ಗೆ ಮಾತನಾಡಲಿಲ್ಲ ಅಂದ್ರೆ, ಇವರ ಸಿನಿಮಾಗಳೀಗ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆ, ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಹೋಗ್ಲಿ, ಈ ರೀತಿ ತಮಿಳುನಾಡಿನಲ್ಲಿ ರಿಲೀಸ್ ಆಗ್ತಿರುವ ಇವರ ಸಿನಿಮಾಗಳು ಅಲ್ಲಾದ್ರೂ ಹಿಟ್ಟಾಗುತ್ತಾ ಅಂತಂದ್ರೆ ಇಲ್ಲ. ಅಲ್ಲಿ ಇವರ ಸಿನಿಮಾಗಳು ರಿಲೀಸ್ ಆಗೋದೆಲ್ಲ ಬಿ ಗ್ರೇಡ್ ಥಿಯೇಟರ್ಗಳಲ್ಲಿ, 4 ದಿನಾನೂ ಪ್ರದರ್ಶನ ಕೂಡ ಕಾಣಲ್ಲ. ಅಂತದ್ರಲ್ಲಿ ಇವರು ತಮಿಳುನಾಡಿನಲ್ಲಿ ದೊಡ್ಡ ಸ್ಟಾರ್ಗಳಾಗ್ಬಿಟ್ಟಿದೀವಿ ಅನ್ನೋ ಲೆವೆಲ್ಗೆ ತಮಿಳರಂತೆ ವರ್ತಿಸುತ್ತಾ ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿದ ಆ ಕಮಲ್ ಹಾಸನ್ ಬಗ್ಗೆ ಒಂದೂ ಮಾತನಾಡದೆ ಆರಾಮವಾಗಿದ್ದಾರೆ. ಹೋಗ್ಲಿ, ಈ ರೀತಿ ಕನ್ನಡದ ಬಗ್ಗೆ ಮಾತನಾಡಿ ಜನರಿಂದ ಚೀತು ಅಂತ ಬಯಸ್ಕೊಂಡ ನಟರ ಈ ಸಾಲಿನಲ್ಲಿ ಮೊದಲಿಗೆ ಬರುವವರೇ ರವಿಚಂದ್ರನ್. ಈ ರವಿಚಂದ್ರನ್ ರಣಧೀರ, ಪ್ರೇಮಲೋಕ ಅಂತ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರುವ ಕಾಲದಲ್ಲಿ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇಂದ್ರಜೋಗಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡ್ತಾ ಇದ್ದುದರಿಂದ ಅಲ್ಲಿದ್ದ ಒಬ್ಬ ಪತ್ರಕರ್ತ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ ರವಿಚಂದ್ರನ್ ಐ ಲವ್ ಇಂಗ್ಲಿಷ್ ಅಂತ ಹೇಳಿದ್ದರಿಂದ ಅದು ದೊಡ್ಡ ವಿವಾದವಾಗಿ ಕರ್ನಾಟಕದಲ್ಲಿ ದೊಡ್ಡ ಗಲಾಟೆಯಾಗಿ ರವಿಚಂದ್ರನ್ ಅಭಿನಯದ ಕಿಂದರಜೋಗಿ ಸಿನಿಮಾದ ರಿಲೀಸ್ ದಿನ ಥಿಯೇಟರ್ಗೆ ಜನರು ನುಗ್ಗಿ ಕಿಂದರಜೋಗಿ ಸಿನಿಮಾದ ರೀಲ್ಸ್ ಗಳನ್ನೆಲ್ಲ ಸುಟ್ಟಾಕಿದ್ರು. ಆಗ ಇವರ ಮನೆ ಮೇಲೂ ಕಲ್ಲು ಬಿದ್ದು ರವಿಚಂದ್ರನ್ ಅವರಪ್ಪ ವೀರಾಸ್ವಾಮಿ ಅವರಿಗೆ ಇದರಿಂದ ಭಯವಾಗಿ ನೇರವಾಗಿ ಅವರು ರಾಜ್ಕುಮಾರ್ ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರಿಂದ ಅವರು ರವಿಚಂದ್ರನ್ ಪರವಾಗಿ ಕ್ಷಮೆ ಕೇಳಿ ಕರ್ನಾಟಕದ ಜನತೆಗೆ ಒಂದು ಪತ್ರ ಕೂಡ ಬರೆದು ಆ ಹುಡುಗನಿಂದ ಏನಾದ್ರೂ ಅಪರಾಧ ಆಗಿದ್ರೆ ಅವನ್ನ ಕ್ಷಮಿಸಿ ಅಂತೇಳಿ ಆ ಸಮಸ್ಯೆಯನ್ನ ಸಂಪೂರ್ಣವಾಗಿ ಸಾಲ್ವ್ ಮಾಡಿಕೊಟ್ಟಿದ್ರು. ಇದರಿಂದ ರವಿಚಂದ್ರನ್ ಆಗ ನಿಟ್ಟಿಸರು ಬಿಟ್ಟಿದ್ರು. ಇನ್ನು ಇದಾದ ನಂತರ ಈ ಸಾಲಿಗೆ ಬರುವ ಇನ್ನೊಬ್ಬ ನಟಿನೇ ಈ ರಮ್ಯಾ ಕೂಡ ಮೊನ್ನೆ ಈ ಕಮಲ್ ಹಾಸನ್ ಈ ರೀತಿ ಹೇಳಿಕೆ ಕೊಟ್ಟಾಗ ಏನೋ ಗೊತ್ತಾಗದೆ ಹೇಳ್ಬಿಟ್ರು, ಅವರನ್ನ ಕ್ಷಮಿಸಿ ಬಿಡ್ಬೋದಲ್ವಾ ಅಂತ ಹೇಳಿಕೆ ಕೊಟ್ಟಿದ್ರು. ಅವನೇನೋ ಮಾಡಿರೋದು ಸಣ್ಣ ತಪ್ಪು ಎಂಬಂತೆ. ಈ ರೀತಿ ಈಕೆ ಹೇಳಿಕೆ ಕೊಟ್ಟಿದ್ದು ಇಲ್ಲ ಸಲ್ಲದ ಮಾತನಾಡಿ ವಿವಾದ ಮಾಡಿಕೊಂಡಿರುವುದು ಹೊಸ್ತೇನಲ್ಲ. ಈಕೆಗೆ ಮೊದಲಿಂದಲೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇಲ್ಲ. ಈಕೆ ಓದಿದ್ದು ತಮಿಳುನಾಡಿನ ಊಟಿಯಲ್ಲಿ, ಬೆಳೆದಿದ್ದು ತಮಿಳುನಾಡಿನಲ್ಲೇ. ಲೆಕ್ಕವಿಲ್ಲದಷ್ಟು ಸಿನಿಮಾಗಳಿಗೆ ಟ್ರೈ ಮಾಡಿ ಎಲ್ಲರೂ ಈಕೆನ ರಿಜೆಕ್ಟ್ ಮಾಡಿದ ಮೇಲೆ ಆಗೋ ಈಗೋ ಪುನೀತ್ ರಾಜ್ಕುಮಾರ್ ಹೆಂಡತಿ ಅಶ್ವಿನಿ ಸ್ನೇಹಿತೆ ರಮ್ಯಾ ಆಗಿರೋದ್ರಿಂದ ಅಭಿ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಕಾಲದಲ್ಲಿ ಹೀರೋಯಿನ್ಗಳ ಸಂಖ್ಯೆ ಕಡಿಮೆ ಇದ್ದುದರಿಂದ ತಕ್ಕ ಮಟ್ಟಿಗೆ ಬೆಳೆದ್ಲು. ಆದ್ರೆ ಅದ್ಯಾವಾಗ ಈಕೆ ಅಭಿನಯದ ಅಭಿ ಸಿನಿಮಾ ಹಿಟ್ಟಾಗಿ ತಮಿಳು ಮತ್ತು ತೆಲುಗು ಭಾಷೆಯಿಂದ ಆಫರ್ಗಳು ಬರಲು ಶುರುವಾಯ್ತೋ, ತಮಿಳಿಗೆ ಹೋಗಿ ಅಲ್ಲಿ ಮೈ ಚಳಿ ಬಿಟ್ಟು ನಟಿಸಿ ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡಿ ಆಮೇಲೆ ಅದನ್ನ ನಮ್ಮ ಕರ್ನಾಟಕದ ಜನ ನೋಡಿ ಬಾಯಿಗೆ ಬಂದ ಹಾಗೆ ಇವಳಿಗೆ ಬೈದಿದ್ರು. ಅಷ್ಟೇ ಅಲ್ಲದೆ ತಮಿಳು ಭಾಷೆಯ ಸಿನಿಮಾಗಳು ಅಂದ್ರೆ ಕಂಡೀಷನ್ನೇ ಆಗ್ತೆ, ಕಾಲ್ ಶೀಟ್ ಕೊಟ್ಟು ನಮ್ಮ ಕನ್ನಡ ಭಾಷೆ ಸಿನಿಮಾ ಅಂದ್ರೆ ಲೆಕ್ಕವಿಲ್ಲದಷ್ಟು ಕಂಡೀಷನ್ಸ್ ಹಾಕುತ್ತಾ ಇದ್ರಿಂದ ಇಂಟರ್ವ್ಯೂಗಳಲ್ಲಿ ಇಂಗ್ಲಿಷ್ ನಲ್ಲೇ ಮಾತನಾಡುತ್ತಾ ಇದ್ರಿಂದ ಈಕೆ ಮೇಲೆ ಕನ್ನಡದ ಜನ ಬೇಜಾರು ಮಾಡ್ಕೊಂಡಿದ್ರು. ಆದ್ರೆ ಅದ್ಯಾವಾಗ ರಕ್ಷಿತಾ ಮತ್ತು ರಾಧಿಕಾ ಮದುವೆ ಆಗಿ ಚಿತ್ರರಂಗದಿಂದ ದೂರ ಆದ್ರೋ ಆಗ ಮತ್ತೆ ಕನ್ನಡ ಭಾಷೆಯಲ್ಲಿ ಈಕೆಗೆ ನಟಿಸುವ ಅವಕಾಶ ಸಿಕ್ಕಿ 3-4 ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರಿಂದ ತಕ್ಕ ಮಟ್ಟಿಗೆ ಮಾರ್ಕೊಟ್ಟೆ ಉಳಿಸ್ಕೊಂಡಿದ್ಲು ಅಂತಾನೆ ಹೇಳ್ಬೋದು. ಇನ್ನು ಇದೇ ರೀತಿ ವಿವಾದ ಮಾಡಿಕೊಂಡು ಈಗಲೂ ಅದನ್ನ ಮುಂದುವರಿಸುತ್ತಾ ಈ ರೀತಿ ವಿವಾದಗಳಿಂದನೇ ಪಬ್ಲಿಸಿಟಿ ತೆಗೆದುಕೊಳ್ಳುತ್ತಿರುವುದು ನಮ್ಮ ರಶ್ಮಿಕಾ ಮಂದಣ್ಣ. ಅಸಲಿಗೆ ಆಕ್ಟಿಂಗ್ಗೆ ಸರಿಯಾಗಿ ಬರದ
ಕನ್ನಡ ಭಾಷೆಯ ಮೇಲೆ ಹಿಡಿತಾನೇ ಇಲ್ಲದ ಇವಳ ಅಂದ ಚಂದ ಮೆಚ್ಚಿ ಆ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಎಂಬ ತಾನು ನಿರ್ದೇಶನ ಮಾಡ್ತಿರುವ ಸಿನಿಮಾಗೆ ಚಾನ್ಸ್ ಕೊಟ್ಟು ದೊಡ್ಡ ನಟಿಯಾಗಿ ಇವಳನ್ನ ಬೆಳೆಸಿದ್ದ. ಇದರಿಂದ ಆಕೆ ಒಂದೇ ಸಾರಿ ತೆಲುಗಿಗೆ ಹೋಗಿ ಅಲ್ಲಿ ವಿಜಯ್ ದೇವರಕೊಂಡನ್ಗೆ ಹತ್ರ ಆಗಿ ಅದಾಗ್ಲೇ ಎಂಗೇಜ್ಮೆಂಟ್ ಮಾಡ್ಕೊಂಡು ಇವಳನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದ ರಕ್ಷಿತ್ ಶೆಟ್ಟಿಗೆ ಮೊದಲನೇ ಶಾಕ್ ಕೊಟ್ಟಿದ್ಲು. ಆಮೇಲೆ ಒಂದರ ಹಿಂದೆ ಒಂದರಂತೆ ತೆಲುಗು ಭಾಷೆಯ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿ ಹಿಂದಿಗೂ ಹೋಗಿ ಈಗ ನನ್ನ ಮಾತೃಭಾಷೆ ತೆಲುಗು, ನನ್ನ ಹೋಮ್ ಲ್ಯಾಂಡ್ ಹೈದರಾಬಾದ್ ಅಂತ ಅದು ಕನ್ನಡಿಗರಿಗೆ ಗೊತ್ತಾಗಿ ಇವಳನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ರು. ಈ ವಿವಾದ ಇನ್ನು ಮುಗ್ದೇ ಇಲ್ಲ. ಅದಾಗ್ಲೇ ನಾನು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಅಂತ ಮೊನ್ನೆ ತನ್ನ ಹೊಸ ಸಿನಿಮಾ ಫಂಕ್ಷನ್ ನಲ್ಲಿ ಹೇಳಿದ್ದಾಳೆ. ಇಂತಹ ಕನ್ನಡ ಭಾಷೆಯ ಮೇಲೆ ಅಭಿಮಾನನೇ ಇಲ್ಲದ ಒಬ್ಬ ನಟಿನ ನಾವಿವತ್ತು ಬೆಳೆಸುತ್ತಾ ಇದ್ದೀವಿ. ಇವಳು ಅಭಿನಯದ ಹಿಂದಿ, ತಮಿಳು, ತೆಲುಗು ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಕೋಟಿ ಹಣ ಸಂಪಾದನೆ ಕೂಡ ಆಗ್ತಾ ಇದೆ ಅಂದ್ರೆ ಅದು ಎಂತಹ ಅವಮಾನ. ಇವಳ ದುರಹಂಕಾರ ಇಳಿಸ್ಬೇಕು ಅಂದ್ರೆ ಇವಳನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಸ್ಬೇಕು. ಆಗ ಇವಳನ್ನ ಹಾಕಿಕೊಂಡು ಸಿನಿಮಾ ತೆಗೆಯುವ ಪ್ರೊಡ್ಯೂಸರ್ಗಳಿಗೆ 30 ರಿಂದ 40 ಕೋಟಿ ಲಾಸ್ ಆಗುತ್ತೆ. ಕರ್ನಾಟಕದ ಮಾರುಕಟ್ಟೆನೆ ಇವಳು ಅಭಿನಯಿಸ್ತಿರುವ ಸಿನಿಮಾಗಳಿಗೆ ಸಿಗಲ್ಲ. ಆಗ ಈಕೆ ತನ್ನಿಂದ ತಾನೇ ದಾರಿಗೆ ಬರ್ತಾಳೆ. ಇನ್ನು ಅದ್ಯಾವಾಗ ಹೀಗೆ ಆಗುತ್ತೋ ಕಾದ್ ನೋಡ್ಬೇಕು. ಇನ್ನಿಂತಹ ಬುದ್ಧಿ ಬೆಳವಣಿಗೆ ಸರಿಯಾಗದ ಕೆಲವು ನಟ ನಟಿಯರಷ್ಟೇ ಕನ್ನಡ ಭಾಷೆಯ ಬಗ್ಗೆ ಈ ರೀತಿ ಮಾತನಾಡಿದ್ದಾರಾ ಅಂದ್ರೆ ಇಲ್ಲ. ರಜನಿಕಾಂತ್ ಅಂತ ಮೇರು ನಟ ಕೂಡ ಇದೇ ರೀತಿ ಮಾತನಾಡಿ ದೊಡ್ಡ ವಿವಾದವನ್ನೇ ಮಾಡಿಕೊಂಡು ವಿವಾದಕ್ಕೆ ಸಿಕ್ಕಿ ಹಾಕಿಕೊಂಡಿದ್ರು. ಕಾವೇರಿ ನೀರನ್ನು ತಮಿಳುನಾಡಿಗೆ ಕರ್ನಾಟಕ ಸರಿಯಾಗಿ ಬಿಡ್ತಿಲ್ಲ ಅಂತ ತಮಿಳುನಾಡಿನಲ್ಲಿ ಪ್ರತಿಭಟನೆಗಳು ನಡೆಯುತ್ತಾ ಇದ್ದಾಗ ರಜನಿಕಾಂತ್ ಮಾತನಾಡುವ ಭರದಲ್ಲಿ ನಮಗೆ ನೀರೇ ಬಿಡದೆ ಇರುವ ಆ ಕರ್ನಾಟಕದವ್ರನ್ನ ಒದಿಬೇಕು ಅಂತೇಳಿ ಆ ಹೇಳಿಕೆಯಿಂದ ಕನ್ನಡಿಗರಿಗೆ ಬೇಜಾರಾಗಿ ಇವರ ಕುಚೇಲನ್ ಸಿನಿಮಾನ ಬ್ಯಾನ್ ಮಾಡಿದ್ರು. ಆದ್ರೆ ನಂತರ ರಜನಿಕಾಂತ್ ತಕ್ಷಣ ಎಚ್ಚೆತ್ತು ಕ್ಷಮೆ ಕೇಳಿದ್ದರಿಂದ ಈ ವಿವಾದ ಅಲ್ಲಿಗೆ ಬಗೆಹರಿದಿತ್ತು. ಇನ್ನು ಇದೇ ಕಾವೇರಿ ಗಲಾಟೆ ಸಂದರ್ಭದಲ್ಲಿ ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪನಾಗಿ ನಟಿಸಿರುವ ನಟ ಸತ್ಯರಾಜ್ ಕೂಡ ಕರ್ನಾಟಕದ ಜನರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವಮಾನ ಮಾಡಿ ಆಮೇಲೆ ಬಾಹುಬಲಿ 2 ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಬಿಡದೇ ಇದ್ದಾಗ ಬೇರೆ ವಿಧಿ ಇಲ್ಲದೆ ಕ್ಷಮೆ ಕೇಳಿದ್ರು. ಈ ರೀತಿ ಹೇಳುತ್ತಾ ಹೋದ್ರೆ ಲೆಕ್ಕವಿಲ್ಲದಷ್ಟು ಜನ ಕರ್ನಾಟಕದ ಬಗ್ಗೆ ಅಂದಿನಿಂದ ಇಂದಿನವರೆಗೆ ಕೆಟ್ಟದಾಗಿ ಮಾತನಾಡಿ ಗೇಲಿ ಮಾಡಿದ್ದಾರೆ. ಅಂತಹ ವಿವಾದಗಳು ಆದಾಗಲೆಲ್ಲ ನಮ್ಮ ಕನ್ನಡಿಗರು ಒಟ್ಟಾಗಿ ಅವರಿಗೆ ಸರಿಯಾಗಿ ಬುದ್ಧಿ ಕೂಡ ಮುಟ್ಟಿ ನೋಡಿಕೊಳ್ಳುವ ತರಹ ಕಲಿಸಿದ್ದಾರೆ. ಯಾರಿಗೂ ಜಗ್ಗದೆ ಬಗ್ಗದೆ ಭಾಷೆ ಮೊದಲು, ಬೇರೆದು ಆಮೇಲೆ. ಯಾಕೆಂದ್ರೆ ಭಾಷೆ ಅನ್ನೋದಿದ್ರೆ ನಾವು ನೀವು ಎಲ್ಲ ಅದೇ ತಾಯಿ ಅದೇ ತಂದೆ ನಮ್ಮ ಬಂಧು ಬಳಗ ಅಂತ ಅಂದುಕೊಂಡಿರುವ ನಮ್ಮ 8 ಕೋಟಿ ಕನ್ನಡಿಗರಿಗೂ ಈ ವಿಚಾರದಲ್ಲಿ ನಾವು ಋಣಿಯಾಗಿರ್ಬೇಕು ಅಂದ್ರೆ ತಪ್ಪಿಲ್ಲ. ಇನ್ನು ಈ ರೀತಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡುವುದೇ ಕಾಯಕ ಅಂದುಕೊಂಡಿರುವವರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.